ಬಂದೇ ದಿನಕ್ಕೆ ಈಗ ಅವರು ಅಷ್ಟೆಲ್ಲ ಮಾಡಿದ್ದಾರೆ ಅವರು. ನಾನೆಲ್ಲ ಅಷ್ಟಕ್ಕೆ ಬಿಟ್ಟು ಕೈ ಬಿಟ್ಬಿಡ್ತೀನಿ ನಾನು. ತಡಿ ಅಣ್ಣ, ಅದೇ ಏನೇನು ಕೂಗಾಡಿದ್ರು ಎಲ್ಲ ನಿನ್ನ ಮುಂದೆ ಇಡ್ತೀನಿ. ಆತ್ಮಹತ್ಯೆ ನಾನು ಕಾರಣ ಅಂತಾನ? ಅಲ್ಲ, ನೀ ಹೇಳ್ತೀರ ನೋಡಿದ್ರೆ ತಗೊಳ್ತೀನಪ್ಪ ನಾನು. ಈ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತಂದಾಗ ನೀನು ಬಿಡ್ತೀಯಾ? ಆ ಪ್ರಶ್ನೆ ಕೇಳಿದೆ. ರಘುಪತಿ ಭಟ್ ಪತ್ರಿಕಾಗೋಷ್ಠಿನಲ್ಲೇ ನಂಗೆ ಕೈ ಬಿಡ್ತಾ ಇಲ್ಲ ನೀನು. ನೀವೊಂದು ಪ್ರಸ್ತಾಪ ಮಾಡಿದ ದಿನ ನಾನು ಇವತ್ತು ಮಾತಾಡಲೇಬೇಕು. ನೋವಾಗಿ ನನ್ನ ಜೀವನದಲ್ಲಿ, ನನ್ನ 40 ವರ್ಷ ಜೀವನದಲ್ಲಿ ಈ ಚುನಾವಣೆಯಲ್ಲಿ ಆಗಿರೋಷ್ಟು ನೋವು ನನಗಾಗಿಲ್ಲ. ಏನಂತ? ಹೂನಪ್ಪ, ತಡಿ, ನಾಡದ ತನಕ ವೆಯ್ಟ್ ಮಾಡು. ನಾಡ್ದು ಎಷ್ಟೊತ್ತಿಗಪ್ಪ? ಇದು ಯಾರಪ್ಪ ಬುಕ್ ಮಾಡಿಸೋರು ನೀವು? ಎಷ್ಟೊತ್ತಿಗೆ? 9:30 ಎದ್ದಿರ್ತೀರಾ? ಅಲ್ಲ, ನೀವು ಹಿಂದಿನ ದಿನ ಯಾವುದು ಗುಂಡು ಪಾರ್ಟಿಗೆ ಹೋಗಿರಲ್ಲ ತಾನೆ? ಖಂಡಿತ ನಿನಗೂ ನನಗೂ ಇಬ್ಬರಿಗೂ ಕರೆಯಲ್ಲ ಅವರು. ತಿಂಡಿ ಸಮೇತ ಅಂತಪ್ಪ. 9:30. ಯಾಕೆಂದರೆ ಇವತ್ತು ನಾವು 10 ಗಂಟೆ ಮಾಡಿಕೊಂಡು ಇಲ್ಲಿಂದ ಶಿಕಾರಿಪುರಕ್ಕೆ ಹೋಗಬೇಕು ಅಂತಿದ್ವಿ. ಆಮೇಲೆ ಏನೋ ಸುದ್ದಿ ಬಂತು, ಇನ್ಯಾರ್ದು ನಮ್ಮ ಮಂಜುನಾಥ್ ಗೌಡ್ರದ್ದು ಏನೋ ಪ್ರೆಸ್ ಮೀಟ್ ಇದೆ ಅಂತ. ಹಂಗಾಗಿ ಪ್ರಿಪೋನ್ ನಾವು ಮಾಡ್ಕೊಂಡ್ವಿ. ಪಾಪ ಕಾಯ್ತಾ ಇರ್ಬೋದು ಅವರು. ಎಸ್ ಸರ್, ಧನ್ಯವಾದ.